ಹಲೋ ಫಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಕಾರ್ಕಳಿಂದ ಮಂಗಳೂರಿನ ಪಣಂಬೂರು ಬೀಚ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಆ ಒಂದು ಬೀಚ್ನ ಎಕ್ಸ್ಪ್ಲೋರ್ ಮಾಡ್ಕೊಂಬರ್ಬೇಕು ಅಂತ. ಹಾಗೆ ಬರ್ತಾ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಇದೆ, ಅದನ್ನು ಕೂಡ ಇವತ್ತು ಎಕ್ಸ್ಪ್ಲೋರ್ ಮಾಡ್ಕೊಂಬರ್ಬೇಕು ಅಂತ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ, ಆಗುತ್ತಾ ಇಲ್ವೋ ಎರಡೂ ಕೂಡ ಒಂದೇ ದಿವಸ ಟ್ರೈ ಮಾಡ್ತೀನಿ. ಬನ್ನಿ, ಇವಾಗ ನಾನು ನೋಡಿ ಬಸ್ ಸ್ಟಾಪ್ ಕಡೆ ಬಂದಿದ್ದೀನಿ. ಬಸ್ ಸ್ಟಾಪ್ ಹತ್ರ ಹೋಗಿ ಬಸ್ನ ಹಿಡ್ಕೊಂಡು ಪಣಂಬೂರು ಕಡೆಗೆ ಹೋಗಬೇಕು. ನೋಡೋಣ ಇಲ್ಲಿಂದ ಡೈರೆಕ್ಟ್ ಬಸ್ ಇದೆಯಾ ಅಥವಾ ಅಲ್ಲಿ ಮತ್ತೆ ಬಸ್ ಚೇಂಜ್ ಮಾಡ್ಬೇಕಾ ಎಲ್ಲ ಕೇಳಬೇಕಲ್ಲ ಗುರು. ಬನ್ನಿ ಕೇಳಿಬಿಟ್ಟು ಸಿಗ್ತೀನಿ. ಸೊ ಗಾಯ್ಸ್, ಇವಾಗ ನಾನು ಬಂದಿದ್ದೀನಿ ಮಂಗಳೂರಿಗೆ. ಮಂಗಳೂರು ಹತ್ರ ಅಂದರೆ ಮಂಗಳೂರು ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಇರ್ಬೋದು ಅಂತ ಅನಿಸುತ್ತೆ. ಮಂಗಳೂರಿಗಿಂತ ಈಚೆನೇ ಇದ್ದೀನಿ. ಇಲ್ಲಿಂದ ನಡ್ಕೊಂಡು ಹೋಗಬೇಕು. 1 ಕಿಲೋಮೀಟ್ರ್ ಜಾಸ್ತಿನೇ ಇದೆ, ಇನ್ನು 1 ಕಿಲೋಮೀಟ್ರ್ಗಿಂತಲೂ ಜಾಸ್ತಿ ಇರ್ಬೋದು. ಹೋಗಬೇಕು, ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಈ ಥರ ಇದೆ ಪಣಂಬೂರು ಬೀಚ್ಗೆ ಹೋಗುವಂಥ ದಾರಿ. ನಾನು ಇಳ್ಕೊಂಡಿದ್ದು ಆ ಸರ್ಕಲಲ್ಲಿ, ಅಲ್ಲಿಂದ ನಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಇವಾಗ ಮುಂದೆ ಹೋಗಬೇಕು ಪಣಂಬೂರು ಬೀಚ್ವರೆಗೂ. 1-1.5 ಕಿಲೋಮೀಟ್ರ್ ಆಗ್ಬೋದು. ಬನ್ನಿ ಪಣಂಬೂರು ಬೀಚ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ಮತ್ತೆ ಡೈರೆಕ್ಟಾಗಿ. ಸೊ ಗಾಯ್ಸ್, ಇವಾಗ ನಾನು ಪಣಂಬೂರು ಬೀಚ್ನ ರೀಚ್ ಆಗಿದ್ದೀನಿ. ಇದು ನೋಡಿ ಪಣಂಬೂರು ಬೀಚ್, ಇದು ನೋಡ್ಕೊಂಬಿಡಿ ಒಂದ್ಸಲ. ನಾನು ಇಲ್ಲಿಂದ ಲಾಗ್ ಎಲ್ಲ ಮಾಡ್ಕೊಂಬಿಟ್ಟು ಮತ್ತೆ ನಿಮಗೆ ರಿಟರ್ನ್ ಹೋಗ್ಬೇಕಾದ್ರೆ ಸಿಗ್ತೀನಿ. ಇದ್ರದ್ದು ಲಾಗ್ ಎಲ್ಲ ಮುಗಿಸ್ಕೋತೀನಿ. ಫಸ್ಟು ಮೇನ್ ಚಾನಲ್ಗೆ ಲಾಗ್ ಮಾಡಿಕೊಂಡು ಆಮೇಲೆ ರಿಟರ್ನ್ ಹೋಗ್ತಾ ಇರ್ತೀನಲ್ಲ ಮನೆಗೆ ಹೋಗ್ಬೇಕಾದ್ರೆ, ಆವಾಗ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬೀಚ್ನ ನೋಡ್ಕೊಂಡು ಬನ್ನಿ. ಅಲ್ಲಿ ನೋಡ್ಬೋದು ನೀವು ದೂರದಲ್ಲಿ ಪ್ಯಾರಾಚೂಟಲ್ಲಿ ಹಾರಾಡ್ತಾ ಇದ್ದಾರೆ. ಸಮುದ್ರದ ಒಳಗಡೆ ಪ್ಯಾರಾಚೂಟು, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಬರೀ ಗಣ್ಣಿಗಂತೂ ತುಂಬಾ ಕ್ಲಿಯರಾಗಿ ಕಾಣ್ತಾ ಇದೆ. ಒಬ್ಬ ಮನುಷ್ಯ ಹಾಕ್ಕೊಂಡು ಮೇಲ್ಗಡೆ ಗಾಳೀಲಿ ಹಾರಾಡ್ತಾ ಇದ್ದರು ಇಷ್ಟೊತ್ತು. ಇದಂತೂ ಸಖತ್ತಾಗಿದೆ ನೋಡಿ. ಸಮುದ್ರದ ಅಲೆಗಳು ದಡಕ್ಕೆ ಬರಬೇಕಾದ್ರೆ ಯಾವ ಫೋರ್ಸಲ್ಲಿ ಬರುತ್ತೆ ಅಂತ. ಆಹಾ ಆಹಾ ಹಾ ಹಾ, ಇದೆಲ್ಲ ಮಣ್ಣು ತುಂಬಿಕೊಂಡಿದೆ. ಅಂದರೆ ಬೀಚ್ ಇನ್ನೂ ಮುಂದೆ ಇದೆ. ಇವತ್ತು ನೀರು ಸ್ವಲ್ಪ ಜಾಸ್ತಿ ನನಗೆ ತಿಳಿದ ಮಟ್ಟಿಗೆ. ಮೊದಲೇನು ಬಂದಿಲ್ಲ, ನೋಡಿದ್ದೀನಿ ಇನ್ನೂ ಒಳಗಡೆ ಇರುತ್ತೆ ಅಂತ ಹೇಳೋದಕ್ಕೆ. ಬಟ್ ಅಲ್ಲಿವರೆಗೂ ಕೂಡ ಮಣ್ಣು ಕಾಣಿಸ್ತಾ ಇರೋದ್ರಿಂದ ಇವತ್ತು ಸ್ವಲ್ಪ ಜಾಸ್ತಿ ಇರ್ಬೋದು ನೀರು ಅಂತ ನನಗೆ ಅನಿಸುತ್ತೆ. ನೋಡಿ ಆಹಾ ಹಾ ಹಾ, ಅಲೆಗಳು ನೋಡಿ ಎಷ್ಟು ದೊಡ್ಡದಾಗಿ ಬರ್ತಾ ಇದೆ. ಇದಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಜನ ಎಲ್ಲ ಎಂಜಾಯ್ ಮಾಡ್ತಾ ಇರುವಂಥ ಜಾಗ ಆ ಕಡೆ ಇದೆ. ಬನ್ನಿ ಆ ಕಡೆಗೆ ಹೋಗೋಣ. ಲಾಗ್ನ ತುಂಬ ಬೋರಿಂಗ್ ಮಾಡೋದು ಬೇಡ ಗುರು. ನಾನಿವಾಗ ಬೀಚ್ನ ಮಧ್ಯಭಾಗದಲ್ಲಿದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗುರು ಈ ಥರ ಆ್ಯಕ್ಟಿವಿಟೀಸು? ಯಾವುದಾದಿದೆ, ನೀವು ಬೈಕ್ನ ತಗೊಂಡು ಸಮುದ್ರ ಎಲ್ಲ ಓಡಾಡ್ಬೋದು. ಅದೇ ರೀತಿ ಮರಳಲ್ಲಿ ಬೀಚ್ ಕಾರ್ನ ತಗೊಂಡು ಓಡಾಡ್ಬೋದು. ಈ ಕಡೆ ನೋಡಿದ್ರೆ ನಿಮಗೆ ಅಲ್ಲಿ ಶೀ ವಾಕ್ ಥರ ಮಾಡಿದ್ದಾರೆ, ಆದರೆ ಅದು ಶೀ ವಾಕ್ ಅಲ್ಲ, ಅದು ರಬ್ಬರ್ದು ಒಂದು ಹಾಸಿಗೆನ ಮಾಡಿರ್ತಾರೆ, ಅದರ ಮೇಲೆ ನಡ್ಕೊಂಡು ಹೋಗೋದು. ಬನ್ನಿ ಅದೆಲ್ಲವನ್ನು ಹತ್ತಿರದಿಂದ ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದ್ರೊಳಗಡೆ ಬಿಡ್ತಾರೆ ನಮ್ಮನ್ನು. ಇದ್ರೊಳಗಡೆ ಹಾಕ್ಬಿಟ್ಟು ಇದನ್ನು ರೋಲ್ ಮಾಡ್ತಾರೆ ಸಮುದ್ರದಲ್ಲಿ. ಇದನ್ನು ರೋಲ್ ಮಾಡಿ ತಿರುಗಿಸಿ ನಮ್ಮನ್ನು ಆಟ ಆಡಿಸ್ತಾರೆ. ಗುರು, ಇವಾಗ ನೀವು ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ನೀರಿನ ಮೇಲೆ ನಡ್ಕೊಂಡು ಹೋಗುವಂಥ ಒಂದು ಶೀ ವಾಕು. ಅದನ್ನು ರಬ್ಬರಿಂದ ಮಾಡಿದ್ದಾರೆ.
ಸೊ ಗಾಯ್ಸ್ ಇವಾಗ ಇಲ್ಲಿಂದ ಲಾಗ್ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಟೈಮ್ ಬಂದುಬಿಟ್ಟು 1 ಗಂಟೆ. ನೋಡ್ಬೋದು ನೀವು ಇಲ್ಲಿ ಬೀಚಿಂದ ಹೋಗ್ತಾಯಿದ್ದೀನಿ ಇವಾಗ ರಿಟರ್ನ್. ನೋಡ್ಕೊಳ್ಳಿ.